ನಾವು ಪ್ರತಿ ವರ್ಷ ಸುಮಾರು ಒಂದು 30-40 ವರ್ಷದಿಂದ ಈ ಒಂದು ಕಾಯಕವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾತ ತಂದೆಯವರಿಂದ ಬಳುವಳಿಯಾಗಿ ನಮಗೆ ಬಂದಿರೋದು. ನಾವು ಸಾಂಪ್ರದಾಯಿಕವಾಗಿ ಜೇಡಿ ಮಣ್ಣಿನ ಗಣಪತಿಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೇಡಿ ಮಣ್ಣು ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದೇ ಇರೋ ರೀತಿಯಲ್ಲಿ ನಾವು ಪರಿಸರ ಉಳಿವಿಗಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮಗೆ ಅದು ಬೇಡಿಕೆ ಕುಗ್ಗಿದೆ. ಅಂದರೆ ಹೊರಗಡೆಯಿಂದ ಕೆಲವೊಂದು ರಾಸಾಯನಿಕ ಬಣ್ಣಗಳನ್ನು ಹೊಂದಿರತಕ್ಕಂಥ POP ಇಂಥ ಗಣಪತಿಗಳೆಲ್ಲ ಬಂದು ನಮಗೆ ಮಾರಕವಾಗಿ ನಮ್ಮ ಗಣಪತಿಗಳಿಗೆ ಹೊಸ ಬೇಡಿಕೆ ಕುಗ್ಗಿದೆ. ಆದರೆ ಇತ್ತೀಚೆಗೆ ನಮ್ಮ ಗಣಪತಿಗಳು ಕಳ್ಳತನ ಆಗೋದಕ್ಕೂ ಶುರುವಾಗಿದೆ. ಕಳ್ಳರು ಜಾಸ್ತಿ ಆಗ್ತಾಯಿದ್ದಾರೆ. ಯಾಕೆಂದರೆ ನಾವು ಮಾಡಿ ಇಟ್ಟಿರ್ತಕ್ಕಂಥ ಗಣಪತಿಗಳು ನಮ್ಮ ಮನೆ ಮುಂದೆ ಬಾಗಿಲಲ್ಲಿ ಇಟ್ಟಿರತಕ್ಕಂಥ ಗಣಪತಿಗಳು ಕೂಡ ಈ ಒಂದು 2 ವರ್ಷದಿಂದ ಕಳ್ಳತನ ಆಗ್ತಿದೆ. ಅದಕ್ಕೊಂದು ರೆಕಾರ್ಡು ನಿನ್ನೆ ಸುಮಾರು 4 ಅಡಿ ಗಣಪತಿ 8,000 ಬೆಲೆ ಬಾಳತಕ್ಕಂಥ ಗಣಪತಿ ಕಳ್ಳತನ ಆಗಿದೆ. ಅದಕ್ಕೆ CCTVಯಲ್ಲಿ ರೆಕಾರ್ಡ್ ಆಗಿದೆ. ಸುಮಾರು 4-4:30 ಟೈಮ್ನಲ್ಲಿ ಅದು ಕಳ್ಳತನ ಆಗಿದೆ ಅನ್ಸುತ್ತೆ. ಬೇರೆ ಕಡೆ ಅಂದರೆ ಸುಮಾರು ಹೊರಗಡೆನೂ ಕೂಡ ಕೆಲವು ಗಣಪತಿಗಳು ಕಳ್ಳತನ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕಾಗಿ ಕಾನೂನು ಕ್ರಮದಲ್ಲಿ ಒಂದು ಸ್ವಲ್ಪ ಪೊಲೀಸ್ಗೆ ಮನವಿ ಮಾಡ್ಕೋತಾ ಇದ್ದೀವಿ. ಬರ್ತಾ ಇದ್ದಾರೆ. ಆದರೆ ಅವ್ರು ಬರೋ ಟೈಮಲ್ಲಿ ಅವರು ನೋಡಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ. ಆದರೆ ಇನ್ನೂ ಹೆಚ್ಚು ಇದ್ರ ಬಗ್ಗೆ ಇನ್ನೊಂದು ವಾರ ಏನು ಗಣಪತಿ ಹಬ್ಬ ಇದೆ ಅಲ್ಲಿ ಗಂಟ ನಮಗೆ ಹೆಚ್ಚು ರಕ್ಷಣೆ ಕೊಡೋ ರೀತಿಲಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಮಿತ್ರ ರೇವಣ್ಣವರು ಸಾಂಪ್ರದಾಯಿಕ ಗಣಪತಿ ಜೇಡಿ ಮಣ್ಣಿನ ಗಣಪತಿ ರೆಡಿ ಮಾಡಿ ಮಡಗಿದ್ರು. ಸೊ ಸುಮಾರು ಬೆಳಗಿನ ಜಾವ 4 ಗಂಟೆಯಲ್ಲಿ ಬಂದು ಅದು ಕಳ್ಳತನ ಆಗಿದೆ. ಸೊ ಇವರು ಕಲೆನೇ ಜೀವನ, ಇದೇ ಆದಾಯ. ಇವರು ಕಲಾ ಕುಟುಂಬದಿಂದ ಬಂದಿರೋರು, ಇವ್ರಿಗೆ ಬೇರೆ ಏನೂ ಆದಾಯ ಇಲ್ಲದಿರೋಂಥ ಸಂದರ್ಭದಲ್ಲಿ ಈ ಕಲೆಗಾರಿಕೆಯಿಂದನೇ ಜೇಡಿ ಮಣ್ಣಿನ ಸಾಂಪ್ರದಾಯಿಕ ವಿಗ್ರಹಗಳನ್ನ ಮಾಡಿ ಮಾರ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಅಂದರೆ ಕಳ್ಳತನ ಆಗ್ತಾಯಿದೆ. ದೇವರನ್ನು ಕದಿಯೋಂಥ ಕಳ್ಳರು ಉಟ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಬೀಟ್ಗಳು 2-3 ಬೀಟ್ಗಳು ಬರ್ತವೆ. ಆದ್ರೂ ಅದನ್ನು ಗಮನಿಸಿ ಅವರು ಇದನ್ನು ಮಾಡಿದ್ದಾರೆ. ಸೊ ಹಾಗಾಗಿ ರೇವಣ್ಣ ಮತ್ತು ವಿಜಯನ ಅಲ್ಲೂ ಒಂದು ಕಳ್ಳತನ ಆಗಿದೆ. ಇದು ಸತತವಾಗಿ 2 ವರ್ಷದಿಂದ ನಡೀತಾ ಇದೆ. ಈ ಹಬ್ಬ ಕಳೆಯೋವರೆಗೆ ಒಂದು ಹೆಚ್ಚಿನ ಬೀಟ್ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಕಲಾವಿದರ ಬದುಕು ಹಸನಾಗಂಗೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾಗರಾಜ್ ಅಂತ.